ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಜಿಲ್ಲೆಯಲ್ಲಿ ನಿರ್ಮಿಸಿದ 2 ಟೋಲ್ಗಳ ಪೈಕಿ ಸುರತ್ಕಲ್ ಟೋಲ್ ಹೋರಾಟದ ಬಳಿಕ ತೆರವು ಮಾಡಲಾಗಿದೆ. ಆದರೆ ಬಂಟ್ವಾಳ ತಾಲೂಕಿನ ಬ್ರಹ್ಮರಕೊಟ್ಲುವಿನಲ್ಲಿ ಈಗಲೂ ಟೋಲ್ ವಸೂಲಿ ನಡೆಯುತ್ತಾ ಇದೆ. ಹಾಗಂತ ಟೋಲ್ ನೀಡೋದಕ್ಕೆ ಇಲ್ಲಿನ ಜನರು ಯಾವುದೇ ಆಕ್ಷೇಪ ವ್ಯಕ್ತಪಡಿಸಿಲ್ಲ. ಆದರೆ ಟೋಲ್ ಪಡಿತಾ ಇರೋ ಹೆದ್ದಾರಿ ಇಲಾಖೆ ಇಲ್ಲಿನ ರಸ್ತೆಯನ್ನು ದುರಸ್ತಿ ಮಾಡಬೇಕು ಅನ್ನೋ ಕನಿಷ್ಠ ಪರಿಜ್ಞಾನ ಇಟ್ಟುಕೊಂಡಿಲ್ಲ. ಮಂಗಳೂರು ಬಿಸಿ ರೋಡ್ ನಡುವೆ ಇರುವ ಈ ಟೋಲ್ ಬಿಸಿ ರೋಡ್ ಟು ಸುರತ್ಕಲ್ ರಸ್ತೆಗಾಗಿ ಟೋಲ್ ಸಂಗ್ರಹ ಮಾಡ್ತಾ ಇದೆ. ಆದರೆ ಮಂಗಳೂರು ಪಡೀಲ್ನಿಂದ ಆರಂಭವಾಗುವ ಈ ರಸ್ತೆಯಲ್ಲಿ ಅದೆಷ್ಟು ಗುಂಡಿ ಇದೆ ಅನ್ನೋದು ಆ ದೇವರೇ ಬಲ್ಲ. ಇಲ್ಲಿ ರಸ್ತೆಯ ನಡುವೆ ಗುಂಡಿ ಇದೆಯಾ, ಅಲ್ಲ ಗುಂಡಿಯ ನಡುವೆ ರಸ್ತೆ ಇದೆಯಾ ಅನ್ನೋದಕ್ಕೆ ಹೆದ್ದಾರಿ ಇಲಾಖೆ ಉತ್ತರಿಸಬೇಕಾಗಿದೆ. ಈ ರಸ್ತೆಯಲ್ಲಿ ವಾಹನ ಓಡಾಡಿಸುವುದೇ ಒಂದು ಸರ್ಕಸ್ ಆಗಿದ್ದು, ಟೋಲ್ಗೇಟ್ ಬಳಿಯಂತೂ ಇದರ ಅವಸ್ಥೆ ಹೇಳತಿರದಾಗಿದೆ. ಟೋಲ್ಗೇಟ್ ಹೇಗಿರಬೇಕು ಅನ್ನೋ ಮಾನದಂಡಗಳು ಇಲ್ಲದ ರಾಜ್ಯದ ಏಕೈಕ ಟೋಲ್ ಕೂಡ ಇದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಕನಿಷ್ಠ ಗುಂಡಿ ಮುಚ್ಚುವ ಕಡೆ ಗಮನ ನೀಡದ ಕಾರಣ ಈಗಾಗಲೇ ಹಲವು ದ್ವಿಚಕ್ರ ವಾಹನಗಳು ಇಲ್ಲಿ ಅಪಘಾತಕ್ಕೀಡಾಗಿವೆ. ಹೀಗಾಗಿ ತಕ್ಷಣ ಗುಂಡಿ ಮುಚ್ಚಲು ಮನಸ್ಸು ಮಾಡಿ ಅಂತ ಸಾರ್ವಜನಿಕರು ಆಗ್ರಹಿಸಿದ್ದಾರೆ.